ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ತಸ್ಮರಣಾತ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 15ನೇ ಅಧ್ಯಾಯದಲ್ಲಿ ಇವತ್ತು 31ನೇ ಶ್ಲೋಕ. ಭೋಜೋ ನಾಮ ನೃಪಸ್ವಪ್ನೆ ಶತ್ರುಘ್ನಸ್ತಾನ್ನ ಭೋಜನಃ ದುಃಖಂ ದುರ್ವಿಷಹಂ ಪ್ರಾಪ್ತಃ ಶೋಕಮೋಹಭಯಾರ್ದಿತಃ. ವೈರಾಗ್ಯವನ್ನ ಉಂಟು ಮಾಡಲಿಕ್ಕೋಸ್ಕರ ಚಿತ್ರಕೇತು ರಾಜನಿಗೆ ಅಂಗಿರಾ ಋಷಿಗಳು ಉಪದೇಶವನ್ನ ಮಾಡ್ತಾ ಇದ್ದಾರೆ. ಆ ಉಪದೇಶ ಮುಂದುವರಿತಾ ಇದೆ. ಈ ಸಂಸಾರ ಅಂತನ್ನೋದು ನಶ್ವರವಾದದ್ದು, ಇದರ ಮೇಲೆ ಮೋಹವನ್ನ ಇಟ್ಟುಕೊಳ್ಳಬೇಡ, ಭಗವಂತನನ್ನ ನಂಬು, ಆ ಭಗವಂತನಲ್ಲೇ ಭಕ್ತಿಯನ್ನ ಮಾಡು. ಈ ಶರೀರ ಮತ್ತು ಶರೀರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಇದೆಲ್ಲವೂ ಕೂಡ ಶಾಶ್ವತ ಅಂತನ್ನೋದನ್ನ, ಆ ಭ್ರಮೆಯನ್ನ ಬಿಟ್ಟು ಬಿಡು ಅಂತ ಹಿಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಭೋಜ ಎಂಬತಕ್ಕಂತಹ ಒಬ್ಬ ರಾಜ, ಅವನಿಗೆ ಸ್ವಪ್ನದಲ್ಲಿ ತುಂಬಾ ದುಃಖ ಆಯಿತು. ಸ್ವಪ್ನೆ ದುರ್ವಿಷಹಂ ದುಃಖಂ ಪ್ರಾಪ್ತಃ, ಬಹಳ ಅಸಹನೀಯವಾದ ದುಃಖವನ್ನ ಪಡೆದುಕೊಂಡ ಸ್ವಪ್ನದಲ್ಲಿ ಆ ರಾಜ. ಶೋಕ ಮೋಹ ಭಯ ಇವುಗಳಿಂದ ಪೀಡಿತನಾಗಿ ಶೋಕಮೋಹ ಭಯಾರ್ದಿತಃ, ಶತ್ರುಗಳಿಗೆ ವಶನಾಗಿ ಅವರು ಊಟ ಮಾಡಿದ ಎಂಜಲನ್ನ ಉಣಬೇಕಾಯ್ತು. ಭೋಜೋ ನಾಮ ನೃಪಸ್ವಪ್ನೆ ಶತ್ರುಗ್ರಸ್ತಾನ್ನ ಭೋಜನಃ ದುಃಖಂ ದುರ್ವಿಷಹಂ ಪ್ರಾಪ್ತಃ ಶೋಕಮೋಹ ಭಯಾರ್ದಿತಃ ಕೇಚಿದ್ವಿಲುಪುರ್ಭೋಗಾನ್ ಅಪರೇ ಅವಧಿಷು ಶ್ರಿತಾನ್ ಪೂರ್ವವೈರಗ್ರಹೈರ್ಜಾಯ ಅನ್ಯ ಆತ್ಮಶಿರೋಹರನ್. ಆ ರಾಜನಿಗೆ ತನ್ನ ಭೋಗ ವಸ್ತುಗಳನ್ನೆಲ್ಲ ಕೆಲವು ಶತ್ರುಗಳು ಅಪಹಾರ ಮಾಡಿಬಿಟ್ರು. ಅವನ ಹಿಂದಿನ ಒಂದು ಶತ್ರುತ್ವವನ್ನ ನೆನೆಸಿಕೊಂಡು, ಇನ್ನು ಕೆಲವರು ಇವನನ್ನ ಯಾರು ಆಶ್ರಯಿಸಿಕೊಂಡಿದ್ರೋ ಅವರನ್ನೆಲ್ಲ ಕೊಂದು ಹಾಕಿಬಿಟ್ರು. ಮತ್ತೆ ಕೆಲವರು ಅವನ ರಾಣಿಯರನ್ನ ಅಪಹಾರ ಮಾಡಿದರು. ಮತ್ತೆ ಕೆಲವರು ಅವನ ತಲೆಯನ್ನೇ ಬಂದು ಕತ್ತರಿಸಿದರು.
ಕೇಚಿದ್ ವಿಲುಲುಪುಃ ಭೋಗಾನ್ ಅಪರೇ ಅವಧಿಷುಃ ಶ್ರಿತಾನ್. ಹೀಗೆ ಅವನಿಗೆ ಬಹಳ ದುಃಖ ಆಯಿತು. ಕೇಚಿದ್ ವಿಲುಲುಪುರ್ಭೋಗಾನ್ ಅಪರೇ ಅವಧಿಷು ಶ್ರಿತಾನ್ ಪೂರ್ವವೈರಗ್ರಹೈರ್ಜಾಯ ಅನ್ಯ ಆತ್ಮಶಿರೋಹರನ್ ಇತ್ತಂ ದುರಂತ ದುಃಖೌಘಾದುತ್ಥಿತಸ್ತದನುಸ್ಮರನ್ ತಾವದ್ಭೃಶಂ ಸ ನಿರ್ವಿಣ್ಣೋ ನಿರ್ಜಗಾಮ ತತೋ ಗೃಹಾತ್. ಒಂದಾದ್ಮೇಲೊಂದು ಈ ರೀತಿ ಅನೇಕವಾದ ರೀತಿಯಲ್ಲಿ ದುಃಖವನ್ನು ಅನುಭವಿಸಿದ ಅವನು ಸ್ವಪ್ನದಲ್ಲಿ ರಾಜ. ಆ ರೀತಿ ದುಃಖಗಳ ಪರಂಪರೆಯನ್ನೇ ಅನುಭವಿಸಿ ಕನಸಿನಿಂದ ಎಚ್ಚರ ಆಯಿತು. ಎಚ್ಚರ ಆದ ಕೂಡಲೇ ರಾಜ ಕನಸಿನಲ್ಲಿ ಕಂಡದ್ದನ್ನೇ ನೆನೆಸಿಕೊಂಡು ಬಹಳ ವೈರಾಗ್ಯ ಬಂದ್ಬಿಡ್ತ ಅವನಿಗೆ. ಆ ರೀತಿ ಕನಸಿನಲ್ಲಿ ಅವನಿಗೆ ವೈರಾಗ್ಯದ ಉಪದೇಶ ಆಯಿತು. ಅದನ್ನೆಲ್ಲ ಕನಸಿನಲ್ಲೇ ಅನುಭವಿಸಿ ದುಃಖವನ್ನ ವೈರಾಗ್ಯವನ್ನು ಪಡೆದ. ವಿರಕ್ತನಾಗಿ ಅರಮನೆಯಿಂದ ಹೊರಟು ಬಿಟ್ಟ. ತಥೋ ನಿರ್ಜಗಾಮ ಗೃಹಾತ್ ಅಂತ. ಅವನಿಗೆ ಸ್ವಪ್ನದಲ್ಲಿ ಈ ರೀತಿ ನಾನಾ ರೀತಿಯಾದ ದುಃಖಗಳು ಮೇಲಿಂದ ಮೇಲೆ ಕಂಡಾಗ ಆ ಸ್ವಪ್ನದಲ್ಲೇ ಅನೇಕ ರೀತಿಯಾದ ದುಃಖಗಳನ್ನು ಅನುಭವಿಸಿ ಎಚ್ಚರ ಆದ ಕೂಡಲೇ ಅದನ್ನೆಲ್ಲ ನೆನೆಸ್ಕೊಂಡು ವೈರಾಗ್ಯ ಬಂತು. ವೈರಾಗ್ಯದಿಂದ ಅರಮನೆ ಬಿಟ್ಟು ಹೊರಟ. ಇತ್ತಂ ದುರಂತ ದುಃಖೋಗಾದುತ್ಥಿತಸ್ತದನುಸ್ಮರನ್ ತಾವದ್ಭೃಶಂ ಸ ನಿರ್ವಿಣ್ಣೋ ನಿರ್ಜಗಾಮ ತತೋ ಗೃಹಾತ್ ದರ್ಶಯನ್ ಆತ್ಮನಾತ್ಮಾನಂ ನಿಸ್ಸಂಗಶಾಂತ ವಿಗ್ರಹಃ ಪ್ರವಿಷ್ಟೋ ಬ್ರಹ್ಮ ನಿರ್ವಾಣಂ ಕುಲಾಯಂ ನಾವಿದಚ್ಚತಂ. ವೈರಾಗ್ಯದಿಂದ ಅರಮನೆಯನ್ನು ಬಿಟ್ಟು ಹೋದಂತಹ ಆ ಭೋಜ ಎಂಬ ರಾಜನಿಗೆ ಮನಸ್ಸಿನಲ್ಲಿ ಏನೊಂದು ವೈರಭಾವನೆ ಅಂತ ಇತ್ತು ಅದನ್ನೆಲ್ಲ ಬಿಟ್ಟುಬಿಟ್ಟ. ದುರ್ಜನರ ಸಂಘವನ್ನ ಪರಿತ್ಯಾಗ ಮಾಡಿದ. ಹುಚ್ಚರಂತೆ ತೋರ್ಕೊಂಡ ತನ್ನನ್ನ ತಾನು, ಸ್ವೇಚ್ಛೆಯಿಂದಲೇ. ಅದು ನೋಡೋರಿಗೆ ಹುಚ್ಚ ಅಂತ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡ. ಭಗವಂತನನ್ನ ಧ್ಯಾನ ಮಾಡ್ತಾ ಮನಸ್ಸಿನಿಂದ ಆ ಪರಬ್ರಹ್ಮ ನಾರಾಯಣನನ್ನ, ಬ್ರಹ್ಮ ನಿರ್ವಾಣಂ, ಇದು ಪ್ರಾಕೃತವಾದ ಶರೀರ ನಮ್ದು. ಆದರೆ ಆ ಭಗವಂತ ಅಪ್ರಾಕೃತವಾದ ಶರೀರವುಳ್ಳವನು. ಅಂತಹ ಅಪ್ರಾಕೃತ ಶರೀರಿಯಾದ ಪರಬ್ರಹ್ಮ ನಾರಾಯಣನನ್ನ ಧ್ಯಾನ ಮಾಡ್ತಾ ಮಾಡ್ತಾ ತನ್ನ ಈ ಶರೀರವನ್ನ ಮರೆತೇ ಬಿಟ್ಟ. ಶರೀರದ ಮೇಲಿನ ಅಭಿಮಾನವನ್ನ ಪೂರ್ತಿಯಾಗಿ ಬಿಟ್ಟ. ಅಸಂಪ್ರಜ್ಞಾತ ಸಮಾಧಿಗೆ ಏರಿದ. ಆ ರೀತಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಭಗವಂತನ ಧ್ಯಾನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ತನ್ನ ಶರೀರದ ಅಭಿಮಾನವನ್ನ ಪೂರ್ತಿಯಾಗಿ ತ್ಯಾಗ ಮಾಡಿಬಿಟ್ಟ. ನ ಅವಿದಚ್ಚತಂ ಅಂತ. ಅವಿದತ್ ತಿಳಿಲಿಲ್ಲ ಅಂದ್ರೆ ದೇಹಾಭಿಮಾನದಿಂದ ಮುಕ್ತನಾಗಿ ಬಿಟ್ಟ ಅಂತ ಅರ್ಥ. ನಿಸ್ಸಂಗಃ ಅಂತಂದ್ರೆ ದುರ್ಜನರ ಸಹವಾಸವನ್ನ ಬಿಟ್ಟ ಅಂತ ಅರ್ಥ. ದರ್ಶಯನ್ ಆತ್ಮಾನಂ ಅಂತ. ಆತ್ಮಾನಂ ದರ್ಶಯನ್ ಅಂತಂದ್ರೆ ತನ್ನ ಮನಸ್ಸಿನಿಂದ ಆತ್ಮಾನಂ ಅಂದ್ರೆ ಪರಬ್ರಹ್ಮ ನಾರಾಯಣನನ್ನ, ಅವನನ್ನೇ ಕಾಣ್ತಾ ಇದ್ದಾನೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾನೆ. ಅಲ್ಲಿ ಬ್ರಹ್ಮ ಅಂದ್ರೆ ಪರಬ್ರಹ್ಮನಾದ ಶ್ರೀಮನ್ನಾರಾಯಣ, ಅವನನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಕುಲಾಯಂ ನ ಅವಿದತ್,
ಈ ದೇಹದ ಒಳಗೆ ತಾನು ಇದ್ರೂ ಕೂಡ ಈ ದೇಹದ ಮೇಲಿನ ಅಭಿಮಾನವನ್ನ ಪೂರ್ತಿಯಾಗಿ ತ್ಯಾಗ ಮಾಡಿಬಿಟ್ಟ. ನಿರ್ವಾಣಂ ಬ್ರಹ್ಮ ಅಂತ ಬ್ರಹ್ಮನಿಗೆ ವಿಶೇಷಣ. ನಿರ್ವಾಣಂ ಅಂತ, ನಿರ್ವಾಣ ಅಂತಂದ್ರೆ ಅಪ್ರಾಕೃತ ಶರೀರಿಯಾದವನು ಅಂತ ಅರ್ಥ. ಯಾರು? ಬ್ರಹ್ಮ. ಆ ಪರಬ್ರಹ್ಮನಾದ ನಾರಾಯಣ ಅಪ್ರಾಕೃತ ಶರೀರಿ. ಅಂತಹ ಅಪ್ರಾಕೃತ ಶರೀರಿಯಾದ ಪರಬ್ರಹ್ಮ ನಾರಾಯಣನನ್ನ ಪ್ರವಿಷ್ಟ, ಅವನನ್ನ ಪ್ರವೇಶ ಮಾಡಿದ ಅಂದ್ರೆ ಏನರ್ಥ? ಅವನನ್ನೇ ಧ್ಯಾನ ಮಾಡಿದ ಅಂತ ಅರ್ಥ. ಮನಸ್ಸಿನಿಂದ, ಮನಸ ಅಂತಿದೆ. ಮನಸ್ಸಿನಿಂದ ಅಪ್ರಾಕೃತ ಶರೀರಿಯಾದಂತಹ ಆ ಪರಬ್ರಹ್ಮ ನಾರಾಯಣನನ್ನೇ ಧ್ಯಾನ ಮಾಡಿದ. ತನ್ನ ಶರೀರದ ಅಭಿಮಾನವನ್ನ ಪೂರ್ತಿಯಾಗಿ ತ್ಯಾಗ ಮಾಡಿಬಿಟ್ಟ. ದರ್ಶಯನ್ ಆತ್ಮನಾತ್ಮಾನಂ ನಿಸ್ಸಂಗ ಶಾಂತ ವಿಗ್ರಹ ಪ್ರವಿಷ್ಟೋ ಬ್ರಹ್ಮ ನಿರ್ವಾಣಂ ಕುಲಾಯಂ ನಾವಿದಚ್ಚತಂ. ನಾರದ ಉವಾಚ ಇಮಾಂ ಮಂತ್ರೋಪನಿಷದಂ ಪ್ರತೀಚ್ಛ ಪ್ರಯತೋ ಮಮ ಯಾಂ ಧಾರಯನ್ ಸಪ್ತರಾತ್ರಾತ್ ದ್ರಷ್ಟಾ ಸಂಕರ್ಷಣಂ ಪ್ರಭುಂ. ನಾರದರು ಆ ಚಿತ್ರಕೇತು ರಾಜನಿಗೆ ಹೇಳ್ತಾ ಇದ್ದಾರೆ, ನಾನು ನಿನಗೆ ಒಂದು ರಹಸ್ಯವಾದ ಮಂತ್ರವನ್ನ ಉಪದೇಶ ಮಾಡ್ತೇನೆ. ಏಕಾಗ್ರವಾದ ಮನಸ್ಸಿನಿಂದ ಆ ನನ್ನ ಉಪದೇಶವನ್ನ ನೀನು ಪಡೆದುಕೋ. ನಾನು ಹೇಳುವ ಆ ಮಂತ್ರವನ್ನ ನೀನು ಏಕಾಗ್ರ ಮನಸ್ಸಿನಿಂದ ಉಪಾಸನೆ ಮಾಡಿದರೆ ಇನ್ನು 7 ದಿವಸದಲ್ಲಿ ನೀನು ಸಂಕರ್ಷಣಂ ಪ್ರಭುಂ ದ್ರಷ್ಟ, ಪ್ರಭುವಾದ ಆ ಸಂಕರ್ಷಣನನ್ನ ನೀನು ನೋಡ್ತಿದ್ದಿ. ಅಂತಹ ಉತ್ತಮವಾದ ರಹಸ್ಯವಾದ ಒಂದು ಮಂತ್ರವನ್ನ ನಾನು ನಿನಗೆ ಈಗ ಉಪದೇಶ ಮಾಡ್ತೇನೆ ಅಂತ ನಾರದರು ಹೇಳ್ತಾ ಇದ್ದಾರೆ. ಇಮಾಂ ಮಂತ್ರೋಪನಿಷದಂ ಪ್ರತೀಚ್ಛ ಪ್ರಯತೋ ಮಮ ಯಾಂ ಧಾರಯನ್ ಸಪ್ತರಾತ್ರಾತ್ ದ್ರಷ್ಟಾ ಸಂಕರ್ಷಣಂ ಪ್ರಭುಂ. ನಾರದ ಮಹರ್ಷಿಗಳು ಒಳ್ಳೆ ಅದ್ಭುತವಾದ ರಹಸ್ಯವಾದ ಸಂಕರ್ಷಣ ಮಂತ್ರ, ಶೇಷ ಮಂತ್ರ, ಆ ಮಂತ್ರವನ್ನ ಉಪದೇಶ ಮಾಡ್ತಾರೆ. 7 ದಿವಸದಲ್ಲಿ ಮೋಕ್ಷವನ್ನ ಪಡಿತಾನೆ. ಅಂತಹ ಉತ್ತಮವಾದ ಒಂದು ಮಂತ್ರವನ್ನ ನಾರದ ಮಹರ್ಷಿಗಳು ಉಪದೇಶ ಮಾಡ್ತಾರೆ. ಅದನ್ನ ಉಪದೇಶ ಮಾಡ್ತೇನೆ, ಅದರಿಂದ ನೀನು ಉಪಾಸನೆ ಮಾಡು ಅಂತ ಹೇಳ್ತಾರೆ. ಯತ್ಪಾದ ಮೂಲಮುಪಸೃತ್ಯ ನರೇಂದ್ರ ಪೂರ್ವೇ ಶರ್ವಾದಯೋ ಭ್ರಮಮಿಮಂ ದ್ವಿತಯಂ ವಿಸೃಜ್ಯ ಸದ್ಯಸ್ತದೀಯಮತುಲಾನಧಿಕಂ ಮಹಿತ್ವಂ ಪ್ರಾಪುರ್ಭವಾನಪಿ ಪರಂ ನ ಚಿರಾದುಪೈತಿ. ನಾನು ನಿನಗೆ ಸಂಕರ್ಷಣ ರೂಪಿಯಾದ ಆ ಭಗವಂತನನ್ನ ಕೊಂಡಾಡುವಂತಹ ಮಂತ್ರವನ್ನ ಉಪದೇಶ ಮಾಡ್ತೇನೆ. ಆ ಮಂತ್ರ ಏನಿದೆ, ಶೇಷಾಂತರ್ಗತನಾದ ಸಂಕರ್ಷಣ, ಆ ಸಂಕರ್ಷಣನ ಪಾದ ಸೇವೆಯನ್ನ ಮಾಡಿಯೇ ಹಿಂದೆ ರುದ್ರಾದಿ ದೇವತೆಗಳು ಕೂಡ ತಮ್ಮ ದೇಹಾಭಿಮಾನವನ್ನ ಬಿಟ್ಟು ಆ ದೇಹಾಭಿಮಾನಕ್ಕೆ ಮೂಲವಾದ ದೇಹಾದಿ ಬಂಧನವನ್ನು ಕೂಡ ಪರಿತ್ಯಾಗ ಮಾಡಿ ಇದೇ ಸಂಕರ್ಷಣ ರೂಪಿಯಾದ ಭಗವಂತನ ಅನುಗ್ರಹದಿಂದ ಸಿಗುವಂತಹ ಉತ್ತಮವಾದ ಮಹಾತ್ಮ್ಯವನ್ನ ಪಡ್ಕೊಂಡಿದ್ದಾರೆ. ಅನುಪಮವಾದಂತಹ ಮಹಾತ್ಮೆ, ಅತ್ಯುತ್ತಮವಾದಂತಹ ಮಹಾತ್ಮೆ, ಅದನ್ನ ರುದ್ರಾದಿ ದೇವತೆಗಳೆಲ್ಲ ಈ ಮಂತ್ರವನ್ನ, ಈ ಸಂಕರ್ಷಣ ರೂಪಿಯಾದ ಭಗವಂತನ ಪಾದ ಸೇವೆಯನ್ನ ಮಾಡಿಯೇ ಪಡ್ಕೊಂಡಿದ್ದಾರೆ. ಹಾಗಾಗಿ ನೀನೂ ಕೂಡ ಈ
ಸಂಕರ್ಷಣ ರೂಪಿಯಾದ ಭಗವಂತನನ್ನ, ಶೇಷಾಂತರ್ಗತನಾದ ಸಂಕರ್ಷಣನ ಉಪಾಸನೆಯನ್ನ ಮಾಡು. ಇನ್ನು 7 ದಿವಸದಲ್ಲಿ ನೀನು ಕೂಡ ಆ ಸಂಕರ್ಷಣನನ್ನ ಕಾಣ್ತಿದ್ದಿ, ಆ ಮಹಾಮಹಿಮೆಯನ್ನ ಬೇಗನೆ ನೀನು ಕೂಡ ಸಂಪಾದನೆ ಮಾಡ್ತಿದ್ದಿ. ಅವರು ಹೇಗೆ ರುದ್ರಾದಿ ದೇವತೆಗಳು ಈ ಸಂಕರ್ಷಣನ ಉಪಾಸನೆಯನ್ನ ಮಾಡಿಯೇ ತಮ್ಮ ದೇಹಾಭಿಮಾನವನ್ನ ತ್ಯಾಗ ಮಾಡಿ ಅವರೆಲ್ಲರೂ ಕೂಡ ಸಂಕರ್ಷಣನ ಮಹಿಮೆಯಿಂದ ಒಳ್ಳೆ ಉತ್ತಮವಾದ ಮಹತ್ವವನ್ನು ಪಡ್ಕೊಂಡಿದ್ದಾರೋ ಹಾಗೆ ಮಹಿತ್ವಂ ಅಧಿಕಂ ಮಹಿತ್ವಂ ಪ್ರಾಪುಹು, ಅಧಿಕವಾದ ಮಹಿತ್ವ ಅಂದ್ರೆ ಉತ್ತಮವಾದ ಮಹತ್ವವನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲ. ಅದೇ ತರ ನೀನು ಕೂಡ ಆದಷ್ಟು ಬೇಗನೆ ಆ ಮಹಿತ್ವವನ್ನು ನೀನು ಕೂಡ ಪಡ್ಕೊಳ್ತಿದ್ದೀ ಈ ಸಂಕರ್ಷಣನ ಅನುಗ್ರಹದಿಂದ ಅಂತ ನಾರದರು ಹೇಳ್ತಾ ಇದ್ದಾರೆ. ಸದ್ಯ ತದೀಯಂ ಅತುಲಾನ್ ಅಧಿಕಂ ಮಹಿತ್ವಂ ಪ್ರಾಪುಹು ಅವರೆಲ್ಲ. ಭವಾನಪಿ ಪರಂ ನಚಿರಾದುಪೈತಿ, ನಚಿರಾದುಪೈತಿ ನೀನು ಕೂಡ ಆದಷ್ಟು ಬೇಗನೆ ಆ ಮಹಿತ್ವವನ್ನು ಸಂಪಾದನೆ ಮಾಡ್ತಿದ್ದೀ ಅಂತ. ಇದನ್ನ ಅವರು ಉಪಾಸನೆ ಮಾಡಿದ್ರಲ್ಲ, ಶರ್ವಾದಯ ಅಂತಿದೆ. ಶರ್ವಾದಯ ಅಂತಂದ್ರೆ ರುದ್ರದೇವರೇ ಮೊದಲಾದಂಥವರು ಈ ಸಂಕರ್ಷಣನ ಅನುಗ್ರಹದಿಂದಲೇನೆ, ಶೇಷಾಂತರ್ಗತನಾದ ಸಂಕರ್ಷಣನ ಅನುಗ್ರಹದಿಂದಲೇನೆ ಇಮಂ ಭ್ರಮಂ ದ್ವಿತಯಂ ವಿಸೃಜ್ಯ ಅಂತ, ಭ್ರಮಮಿಮಂ ದ್ವಿತಯಂ ವಿಸೃಜ್ಯ ಅಂತಿದೆ ಇಲ್ಲಿ ಭಾಗವತದ ಶ್ಲೋಕ ನೋಡಿದ್ರೆ. ದ್ವಿತಯಂ ವಿಸೃಜ್ಯ, ದ್ವಿತಯಂ ವಿಸೃಜ್ಯ, ಅದು ದ್ವಿತಯ ಅನ್ನೋದು ಭ್ರಮ ಅಂತಿದೆ. ಭ್ರಮಂ ಇಮಂ ದ್ವಿತಯಂ ವಿಸೃಜ್ಯ ಅಂತ. ಈ ದ್ವಿತಯ ಅದು ಭ್ರಮೆ, ಭ್ರಮವನ್ನ ಉಂಟು ಮಾಡತಕ್ಕಂತಹ ದ್ವೈತ, ಆ ದ್ವೈತವನ್ನ ಪರಿತ್ಯಾಗ ಮಾಡಿ ಅಂತ ಮೇಲ್ನೋಟಕ್ಕೆ ಹಾಗರ್ಥ ಕಾಣಿಸ್ತದೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ಅರ್ಥ ಮಾಡಿದ್ದಾರೆ. ದ್ವಿತಯಂ ವಿಸೃಜ್ಯ ಅಂದ್ರೆ ದ್ವೈತವನ್ನ ತ್ಯಾಗ ಮಾಡೋದು. ದ್ವೈತ ಅಂತನ್ನೋದು ಭ್ರಮೆಯನ್ನ ಉಂಟು ಮಾಡ್ತದೆ. ಆ ರೀತಿ ಭ್ರಮ, ದ್ವಿತಯಂ ಭ್ರಮಂ, ದ್ವೈತವನ್ನ ಭ್ರಮೆಯನ್ನ ಉಂಟು ಮಾಡುವಂತಹ ದ್ವೈತವನ್ನ ವಿಸೃಜ್ಯ ಪರಿತ್ಯಾಗ ಮಾಡಿ ಅಂತ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಗಿರಿಧರಿಯ ವ್ಯಾಖ್ಯಾನದಲ್ಲಿ ನಾನು ನನ್ನದು ಎಂಬ ಭ್ರಮೆ, ಶರೀರ ಮತ್ತು ಶರೀರ ಸಂಬಂಧಿಗಳಲ್ಲಿ ಈ ಎರಡರಲ್ಲಿ ನಾನು ನನ್ನದು ಎಂಬಂತಹ ಭ್ರಮೆಯನ್ನ ಬಿಟ್ಟು ಅಂತ ಇದು ಶುಕದೇವ ವ್ಯಾಖ್ಯಾನದಲ್ಲಿ ಹೇಳಿರೋದು. ಹಾಗೆ ಗಿರಿಧರಿ ವ್ಯಾಖ್ಯಾನದಲ್ಲೂ ಕೂಡ ನಾನು ನನ್ನದು ಎಂಬಂತಹ 2 ರೀತಿಯಾದ ಭ್ರಮೆಯನ್ನ ಬಿಟ್ಟು ಅಂತಾನೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಇಲ್ಲಿ ಭ್ರಮ ಅಂತನ್ನೋ ಶಬ್ದಕ್ಕೆ ಭ್ರಮಜನಕ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ದ್ವಿತಯಂ ಭ್ರಮಂ ವಿಸರ್ಜ್ಯ ಅಂತಿರೋದಲ್ಲಿ ಭ್ರಮ ಅನ್ನೋದಕ್ಕೆ ಅವರು ಭ್ರಮಜನಕ, ಭ್ರಮಜನಕವಾದದ್ದು ದ್ವಿತಯ. ದ್ವಿತಯ ಅಂದ್ರೆ 2ರಲ್ಲಿ ಅಂತ, ಕೆಲವರು 2ರಲ್ಲಿ ಅಂತ, ಕೆಲವರು 2 ರೀತಿಯಾದ ಅಂತ. ನಾನು ನನ್ನದು ಒಂದು ಭ್ರಮೆ, ಆ ಭ್ರಮೆಯನ್ನ ಬಿಟ್ಟು ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಭ್ರಮ ಅಂತಂದ್ರೆ ಭ್ರಮ, ಅದು ಭ್ರಮಜನಕ ಅಂತ ವ್ಯಾಖ್ಯಾನ ಮಾಡಿದ್ದು ಅಷ್ಟು ಸೊರಸವಾಗಿಲ್ಲ. ಅಲ್ಲಿ ದ್ವಿತಯಂ ವಿಸೃಜ್ಯ, ಭ್ರಮಂ ವಿಸೃಜ್ಯ ಅಂತ ಈ ರೀತಿ ಬೇರೆ ಬೇರೆ ವಾಕ್ಯಗಳನ್ನು ಮಾಡ್ಕೊಳ್ಬೇಕು. ಅವಾಗೇನಾಗತ್ತೆ, ದ್ವೈತತ್ಯಾಗ ಅಂತಂದ್ರೆ ಈ ದೇಹ ಮೊದಲಾದವುಗಳು ನನ್ನದು ಅನ್ನೋ ಅಭಿಮಾನ ಬಂಧನವನ್ನ ತ್ಯಾಗ ಮಾಡೋದು. ಭ್ರಮ ವಿಸರ್ಜ, ಭ್ರಮಂ ವಿಸರ್ಜ ಅಂತಂದ್ರೆ ದೇಹ ಇಂದ್ರಿಯಗಳಿಗಿಂತ ಬೇರೆ, ಆತ್ಮ ಇಲ್ಲ ಅಂತ ಏನು ನಾಸ್ತಿಕರು ವಾದ ಮಾಡ್ತಾರಲ್ಲ, ಅದನ್ನ ಕೇಳಿ
ನಾನೇ ದೇಹ ಅಂತನ್ನೋ ರೀತಿಯಲ್ಲಿ ಭ್ರಮೆ, ಆ ಭ್ರಮೆ ಅದನ್ನ ತ್ಯಾಗ ಮಾಡಬೇಕು. ಎಲ್ಲಾ ಜೀವರಿಗೂ ಕೂಡ ತಾನೇ ದೇಹ ಅಂತ ಯಾರಿಗೂ ಇಲ್ಲ. ಭೇದಜ್ಞಾನ ಸ್ವಾಭಾವಿಕವಾಗಿ ಎಲ್ಲಾ ಜೀವರಿಗೂ ಇದೆ, ಆದರೆ ಅದು ಸ್ಪಷ್ಟವಾಗಿಲ್ಲ. ಒಂದು ವೇಳೆ ಅಭೇದ ಇದ್ರೆ ಹೇಗೋ ಹಾಗೆ ನಾವು ವ್ಯವಹಾರದಲ್ಲಿ ನಡ್ಕೊಳ್ತೇವೆ. ನಾಸ್ತಿಕರು ಆ ರೀತಿ ವಾದ ಮಾಡಿದಾಗ ಅದನ್ನ ಕೇಳಿದ್ರೆ ಅಭೇದ ಭ್ರಮವೇ ನಮಗೆ ಉಂಟಾಗ್ತದೆ. ಈ ದೇಹ ನಾನಲ್ಲ ಅಂತ ಎಲ್ರಿಗೂ ಜ್ಞಾನ ಇದೆ, ಆದರೂ ಕೂಡ ಅವರನ್ನ ಆ ನಾಸ್ತಿಕರ ವಾದವನ್ನ ಕೇಳಿದಾಗ ಅಭೇದ ಭ್ರಮೆ ಉಂಟಾಗ್ತದೆ. ಅದನ್ನ ತ್ಯಾಗ ಮಾಡು ಅಂತ. ಭ್ರಮಂ ವಿಹಾಯ, ಈ ದೇಹಾದಿಗಳಿಗಿಂತ ಆತ್ಮ ಬೇರೆ ಅಲ್ಲ ಅನ್ನೋ ಭ್ರಮೆ, ಅದನ್ನ ತ್ಯಾಗ ಮಾಡೋದು ಭ್ರಮಂ ವಿಹಾಯ ಅಂತಂದ್ರೆ ಹಾಗೆ. ಇನ್ನು ಯತ್ಪಾದ ಮೂಲಮುಪಸೃತ್ಯ ಅಂತ, ಅಲ್ಲಿ ಯಾರನ್ನ ಇಲ್ಲಿ ಉಪಾಸನೆ ಮಾಡಬೇಕು ಅಂತನ್ನೋದ್ರಲ್ಲಿ ಸಂಕರ್ಷಣ ಅಂತಂದ್ರೆ ಶೇಷ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಕೆಲವರು. ಸಂಕರ್ಷಣ ಅನ್ನೋ ಶಬ್ದಕ್ಕೆ ಶೇಷ, ಆ ಶೇಷನ ಉಪಾಸನೆಯಿಂದ ಅವನ ಮಹಿಮೆಯನ್ನೇ ಪಡಿಬೇಕು ಅಂತ. ಅದು ಮೇಲ್ನೋಟಕ್ಕೆ ಹಾಗೆ ಅರ್ಥ ಕಾಣ್ತದೆ, ಅದನ್ನು ಅವರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ, ಶೇಷನ ಉಪಾಸನೆಯನ್ನ ಮಾಡೋದು ಅಂತ. ಅಲ್ಲಿ ಸಂಕರ್ಷಣ ಅಂತಂದ್ರೆ ಶೇಷಾಂತರ್ಗತನಾದ ಸಂಕರ್ಷಣ ಎಂಬ ಭಗವಂತನ ರೂಪ ಅಂತ ಇಟ್ಟುಕೊಳ್ಬೇಕು. ಆ ಸಂಕರ್ಷಣ ರೂಪ ಏನಿದೆ, ಅವನ ಉಪಾಸನೆಯಿಂದ ಸಿಗುವಂತಹ ಮಹಿಮೆ ಅದು ಅವರ ಸ್ವರೂಪದಲ್ಲೇ ಜೀವ ಸ್ವರೂಪಭೂತವೇ ಆಗಿರ್ತದೆ. ಆ ಮಹಿಮೆಯನ್ನ ಪಡೆಯೋದು ಅದು ಭಗವಂತನ ಸಂಕರ್ಷಣನ ಮಹಿಮೆ ಅಂತಾನೆ ಕರೆಸ್ಕೊಳ್ತದೆ. ಯಾಕೆಂದ್ರೆ ಅವನ ಅಧೀನ ಆದ್ರಿಂದ. ಅಂತಹ ಮಹಿಮೆಯನ್ನ ನೀನು ಪಡಿತಿದಿ. ಅಧಿಕಂ ಮಹಿತ್ವಂ, ಅವರು ಪ್ರಾಪುಹು ಪಡೆದಿದ್ದಾರೆ, ನೀನು ಕೂಡ ಆದಷ್ಟು ಬೇಗ ಆ ಮಹಿಮೆಯನ್ನ ಪಡ್ಕೊಳ್ತಿದಿ ಅಂತ. ಇಲ್ಲಿ ಆಚಾರ್ಯರು ನಮಗೆ ಕೆಲವು ಪ್ರಮಾಣ ವಾಕ್ಯಗಳನ್ನ ಉದಾಹರಿಸಿದ್ದಾರೆ. ಮೊದಲು ತಂತ್ರ ಭಾಗವತ ಅಂತನ್ನೋ ಗ್ರಂಥದ ಒಂದು ಶ್ಲೋಕ. ರುದ್ರಾದ್ಯಾಹ ಶೇಷದೇಹಸ್ಥಂ ವಿಷ್ಣುಂ ಸಂಕರ್ಷಣಾಭಿಧಂ ಶೇಷಾಂತರ್ಯಾಮಿಣಂ ಜ್ಞಾತ್ವಾ ಸ್ವಪದಂ ಪ್ರಾಪುರಂಜಸಾ ಇತಿ ತಂತ್ರ ಭಾಗವತೆ. ಬಹಳ ಸ್ಪಷ್ಟವಾಗಿ ತಂತ್ರ ಭಾಗವತ ಹೇಳ್ತಾ ಇದೆ, ರುದ್ರಾದಿ ದೇವತೆಗಳು ಶೇಷ ದೇಹದಲ್ಲಿ ಇರುವ ಶೇಷಾಂತರ್ಯಾಮಿಯಾದ ಸಂಕರ್ಷಣ ನಾಮಕ ಆ ಭಗವಂತನನ್ನ ಉಪಾಸನೆ ಮಾಡಿ ತಮ್ಮ ಪದವಿಯನ್ನ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡಿದ್ದಾರೆ. ಸ್ವಪದಂ ಪ್ರಾಪುಹು ಅಂಜಸ. ರುದ್ರದೇವರು ಆ ರುದ್ರ ಪದವಿಯನ್ನ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡದ್ದು ಶೇಷಾಂತರ್ಗತನಾದ ಸಂಕರ್ಷಣ ರೂಪಿಯಾದ ಭಗವಂತನ ಉಪಾಸನೆಯನ್ನ ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಶರ್ವಾದಯೋ ಅಂತಿದೆ ಭಾಗವತದಲ್ಲಿ. ರುದ್ರಾದಿಗಳು ಯತ್ಪಾದ ಮೂಲಮುಪಸೃತ್ಯ ಅಂತನ್ನೋದಕ್ಕೆ ಶೇಷಾಂತರ್ಯಾಮಿಯಾದ ಸಂಕರ್ಷಣನ ಪಾದ ಮೂಲವನ್ನ ಉಪಸೃತ್ಯ ಅಂತ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಆಮೇಲೆ ದ್ವಿತಯಂ ಭ್ರಮಂ ವಿಸೃಜ್ಯ ಅಂತನ್ನೋದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಆಚಾರ್ಯರು ಶಬ್ದ ನಿರ್ಣಯ ಗ್ರಂಥದ ಒಂದು ವಾಕ್ಯ, ದ್ವೈತೇನ ಬಂಧ ಸಂತ್ಯಾಗಾತ್ ದ್ವೈತತ್ಯಾಗಿ ಭವತ್ಯುತ ಇತಿ ಶಬ್ದ ನಿರ್ಣಯೇ. ಭ್ರಮ ತ್ಯಾಗ ಮಾಡೋದು, ದೇಹಾದಿಗಳಲ್ಲಿ ಅಭಿಮಾನದ ಬಂಧನವನ್ನ ಬಿಡೋದು ದ್ವೈತತ್ಯಾಗ ಅಂತ ಕರೆಸ್ಕೊಳ್ತದೆ ಅಂತ ಶಬ್ದ ನಿರ್ಣಯ ಹೇಳ್ತಾ ಇದೆ. ಇನ್ನು ಭ್ರಮ, ದೇಹಾದ್ಯೇ ಅಹಂ ಮಮಾಭಿಮಾನೋ ಭ್ರಮಃ. ಭ್ರಮ ಎಂದ್ರೆ ದೇಹಾದಿಗಳನ್ನ ನಾನು ಅಂತ, ನಾನು ನನ್ನದು ಅಂತ ತಪ್ಪಾಗಿ ತಿಳ್ಕೊಳ್ಳೋದೇನಿದೆ
ಈ ಅಭಿಮಾನ ಪಡೋದು, ಇದನ್ನೇ ಭ್ರಮ ಅಂತ ಕರೀತಾರೆ. ದೇಹ ಯೇ ಅಹಂ ಮಮ ಅಭಿಮಾನೋ ಭ್ರಮಃ. ತೇಷಾಂ ತೇಷಾಂ ಪದಾನ್ಯೇವ ವೈಷ್ಣವಾನಿ ಪದಾನಿತೋ ತೇಷಾಂ ಮಹಿತ್ವಂ ಚ ತಥಾ ಹರೇಸ್ತದ್ವಶಗಂ ಯತಃ ಅತುಲ್ಯಾನಧಿಕಂ ಚೈವ ತಸ್ಯ ತಸ್ಯೈವ ಮುಕ್ತಿಗಂ ಸ್ವಸ್ಯೈವ ಪೂರ್ವಮಾಹಾತ್ಮ್ಯಂ ಅಪೇಕ್ಷನ ಹರೇ ಕ್ವಚಿತ್ ಮಹಾತ್ಮಮನ್ಯಪ್ರಾಪ್ಯಂ ಸ್ಯಾನ್ನತೆ ವಿಷ್ಣವಿತಿ ಶ್ರುತೇಃ ಇತಿ ತಂತ್ರಭಾಗವತ ಗ್ರಂಥದ ಈ 2 ಶ್ಲೋಕಗಳನ್ನು ಉದಾಹರಿಸ್ತಾ ಇದ್ದಾರೆ. ತೇಷಾಂ ತೇಷಾಂ ಪದಾನಿ, ಆಯಾಯ ಜೀವರಿಗೆ ಸಿಗುವ ಪದವಿಗಳೇನಿದ್ದಾವೆ ಆ ಪದವಿಗಳು ಮತ್ತು ಅವರ ಮಹಿಮೆಯು ಅದು ಭಗವಂತನ ಅಧೀನವಾದ್ದರಿಂದ ಅವು ಭಗವಂತನ ಪದವಿ, ಭಗವಂತನ ಮಹಿಮೆ ಅಂತಲೇ ಕರೆಸಿಕೊಳ್ತಾವೆ. ಹರೇಹೇ ತದ್ವಶಗಂ ಯತಃ, ಎಲ್ಲ ಭಗವಂತನ ಅಧೀನವಾದ್ದರಿಂದ ಆ ಮಹಿಮೆಗಳು ಮತ್ತು ಆ ಪದವಿಗಳು ಎಲ್ಲವೂ ಕೂಡ ಭಗವಂತನ ಪದವಿಯೇ, ಭಗವಂತನ ಮಹಿಮೆಯೇ ಅಂತ ಕರೆಸ್ಕೊಳ್ತಾವೆ. ಯಾಕೆ? ಅದು ಭಗವಂತನ ಅಧೀನವಾದ್ರಿಂದ. ಮೋಕ್ಷದಲ್ಲಿ ಜೀವರಿಗೆ ಸಿಗುವಂತಹ ಮಹಿಮೆ ಏನಿದೆ ಅದು ಅವರವರ ಸ್ವರೂಪಭೂತವೇ ಆಗಿರ್ತಕ್ಕಂತಹ ಮಹಿಮೆ. ಆ ಮಹಿಮೆ ಈಗ ಸಂಸಾರದಲ್ಲಿ ಸಿಗುವಂತಹ ಮಹಿಮೆಗೆ ಹೋಲಿಸಿದರೆ ಅದು ಅತ್ಯಧಿಕವಾದಂತಹ ಮಹಿಮೆ. ಆ ಅಭಿಪ್ರಾಯ. ಮೋಕ್ಷದಲ್ಲಿ ಅವರಿಗೆ ಸಿಗುವ ಮಹಿಮೆ ಏನಿದೆ ಆ ಮಹಿಮೆ ಈಗ ಸಂಸಾರದಲ್ಲಿ ಸಿಗುವ ಮಹಿಮೆಗೆ ಹೋಲಿಸಿದರೆ ಅತ್ಯಧಿಕವಾದ ಮಹಿಮೆ. ಅದು ಅನುಪಮ, ಅನಧಿಕ ಅಂತ ಅನಿಸ್ಕೊಳ್ತದೆ ಹೊರತು ಭಗವಂತನ ಮಹಿಮೆಗೆ ಹೋಲಿಸಿದರೆ ಅನುಪಮ ಅಲ್ಲ. ಭಗವಂತನ ಮಹಿಮೆಗೆ ಹೋಲಿಸಿ ಅನುಪಮವಾದದ್ದು ಅತ್ಯುತ್ತಮವಾದ ಮಹಿಮೆ ಅಂತ ಹಂಗಿಟ್ಟುಕೊಳ್ಬಾರದು. ಸಂಸಾರದಲ್ಲಿ ಸಿಗುವ ಮಹಿಮೆಗಳಿಗೆ ಹೋಲಿಸಿದಾಗ ತಮ್ಮ ಸ್ವರೂಪಭೂತವಾದ ಮಹಿಮೆ ಏನಿದೆ ಮೋಕ್ಷದಲ್ಲಿ ಸಿಗುವ ಮಹಿಮೆ, ಆ ಮಹಿಮೆ ಅನ್ನೋದು ಅತ್ಯಧಿಕವಾದದ್ದು ಅಂತ ಅರ್ಥ. ಸ್ವಸ್ಯೈವ ಪೂರ್ವ ಮಾಹಾತ್ಮ್ಯಂ ಅಪೇಕ್ಷ ನಹರೇ ಕ್ವಚಿತ್, ಹೊರತು ಭಗವಂತನ ಮಹಿಮೆಗೆ ಹೋಲಿಸಿ ಅಲ್ಲ. ಮಾಹಾತ್ಮ್ಯಮನ್ಯ ಪ್ರಾಪ್ಯಂ ಸ್ಯಾನ್ನತೆ ವಿಷ್ಣವಿತಿ ಶ್ರುತೇಃ ಅಂತ ತಂತ್ರಭಾಗವತದ ವಾಕ್ಯ. ಹಾಗೆ ಸ್ಕಂದ ಪುರಾಣದ ಮತ್ತೊಂದು ವಾಕ್ಯ, ಬ್ರಹ್ಮೇಶಾನಾದಿಭಿರ್ದೇವೈಃ ಯತ್ ಪ್ರಾಪ್ತುಂ ನೈವ ಶಕ್ಯತೆ ತತ್ ಯತ್ ಸ್ವಭಾವಃ ಕೈವಲ್ಯಂ ಸ ಭವಾನ್ ಕೇವಲೋ ಹರಿಃ ಇತಿ ಸ್ಕಾಂದೇ ತತ್ಪ್ರಸಾದ ಲಭ್ಯತ್ವಾತ್ ತದೀಯಮಪಿ ತೇನಾತುಲಮನಧಿಕಂ ಚ ಅನ್ಯ ಮಾಹಾತ್ಮ್ಯಂ. ಭಗವಂತನ ಮಹಿಮೆ ಅದು ವೇದಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ನತೇ ವಿಷ್ಣು ಜಾಯಮಾನೋ ನ ಜಾತೋ ಅಂತ ವೇದ ಇದೆ. ಆ ವೇದಗಳಲ್ಲಿ ಇರೋದರಿಂದ ಆ ಭಗವಂತನ ಮಹಿಮೆ ಬೇರೆ ಯಾರಿಂದಲೂ ಲಭ್ಯ ಅಲ್ಲ. ಅನ್ಯಪ್ರಾಪ್ಯಂ ನ ಸ್ಯಾತ್ ನತೇ ವಿಷ್ಣು ಇತಿ ಶ್ರುತೇಃ ಅಂತ ತಂತ್ರಭಾಗವತ ವಾಕ್ಯ. ನತೇ ವಿಷ್ಣು ಜಾಯಮಾನೋ ಅಂತ ಶ್ರುತಿ ಇರೋದ್ರಿಂದ ಆ ಭಗವಂತನ ಮಹಿಮೆಯನ್ನು ಬೇರೆ ಯಾರು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನ ಮಹಿಮೆಗೆ ಹೋಲಿಸಿ ಅತ್ಯಧಿಕವಾದದ್ದು ಅಂತ ಆ ರೀತಿ ಇಟ್ಟುಕೊಳ್ಬಾರದು. ಜೀವರ ಮೋಕ್ಷದಲ್ಲಿ ಸಿಗುವ ಸ್ವರೂಪಭೂತವಾದ ಮಹಿಮೆ ಏನಿದೆ ಅದಕ್ಕೆ ಹೋಲಿಸಿದರೆ ಈ ಸಂಸಾರದಲ್ಲಿ ಸಿಗುವಂತಹ ಮಹಿಮೆ ಬಹಳ ಅಲ್ಪವಾದದ್ದು, ಅದು ಉತ್ತಮವಾದದ್ದು ಅಂತ ಹೀಗೆ ಅಭಿಪ್ರಾಯದಲ್ಲಿ ಇಟ್ಟುಕೊಳ್ಬೇಕು. ಭಗವಂತನೇ ಮಹಿಮೆ ಅದು ಅಪಾರವಾದದ್ದು. ಅವನ ಮಹಿಮೆಯನ್ನು ಯಾರೂ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮರುದ್ರಾದಿ ದೇವತೆಗಳು ಯಾವ ಮಹಿಮೆಯನ್ನ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲವೋ ಆ ಮಹಿಮೆ ಅದು ನಿನ್ನ ಮಹಿಮೆಯಾಗಿದೆ ಎಲೆ ಭಗವಂತನೇ ಅಂತ ಸ್ಕಂದ ಪುರಾಣದಲ್ಲಿ ಸ್ತೋತ್ರ ಮಾಡ್ತಕ್ಕಂತಹ ಒಂದು ವಾಕ್ಯ ಇದೆ. ಅಂತಹ ಮಹಿಮೆ ಉಳ್ಳವನು ನೀನೇ ಸರ್ವೋತ್ತಮ ಅಂತ. ಬ್ರಹ್ಮೇಶಾನಾದಿಭಿಃ ದೇವೈಃ ಯತ್ ಪ್ರಾಪ್ತುಂ ನೈವ ಶಕ್ಯತೆ, ಅವರಿಂದ ಯಾವತ್ತೂ ಕೂಡ ಆ ಮಹಿಮೆಯನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಸ್ವಭಾವ ಕೇವಲೋ ಹರಿಹಿ ಸಭವಾನ್, ಅಂತಹ ಸರ್ವೋತ್ತಮನಾದವನು ನೀನು
ಅಂತಹ ಮಹಿಮೆ ಉಳ್ಳವನು ನೀನು ಅಂತ ಸ್ಕಂದ ಪುರಾಣದಲ್ಲಿ ಭಗವಂತನ ಮಹಿಮೆಯನ್ನ ಬೇರೆ ಇನ್ಯಾರೂ ಕೂಡ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಆ ಭಗವಂತನ ಅನುಗ್ರಹದಿಂದ ಸಿಗುವಂತಹ ಬೇರೆಯವರ ಮಹಿಮೆ ಅದು ಭಗವಂತನ ಮಹಿಮೆ ಅಂತಾನೆ ಕರೆಸ್ಕೊಳ್ತದೆ. ಯಾಕೆ ಹಿಂದೆ ಹೇಳಿದರು, ಅದು ಭಗವಂತನ ಅಧೀನವಾದ್ದರಿಂದ. ಆ ಮಹಿಮೆ ಅವರ ಸ್ವರೂಪಭೂತವಾದ ಮಹಿಮೆಗೆ ಹೋಲಿಸಿದ್ರೆ, ಅಂದ್ರೆ ಮೋಕ್ಷದಲ್ಲಿ ಅವರ ಸ್ವರೂಪಭೂತವಾದ ಮಹಿಮೆ ಏನು ಪ್ರಕಟ ಆಗ್ತದಲ್ಲ, ಆ ಮಹಿಮೆಗೆ ಹೋಲಿಸಿದ್ರೆ ಈಗ ಈ ಸಂಸಾರದಲ್ಲಿರುವ ಮಹಿಮೆ ಅದು ಬೇರೆ ಯಾವುದರ ಸದೃಶವೂ ಅಲ್ಲ ಮತ್ತು ಹೆಚ್ಚಿನದು ಅಲ್ಲ. ಆದ್ರಿಂದ ಅತುಲ್ಯ ಅಂತ ಕರೆಸ್ಕೊಳ್ತದೆ. ಅನಧಿಕ ಅತುಲ್ಯ ಅಂತ ಕರೆಸ್ಕೊಳ್ತದೆ. ತತ್ ಪ್ರಸಾದ ಲಭ್ಯತ್ವಾತ್ ತದೀಯಮಪಿ ತೇನ ಅತುಲಂ ಅನಧಿಕಂ ಚ ಅನ್ಯ ಮಹಾತ್ಮ್ಯಂ ಅಂತ. ಇದಿಷ್ಟು ಆಚಾರ್ಯ ಕೊಟ್ಟಂತಹ ನಿರ್ಣಯ ಈ ಶ್ಲೋಕಕ್ಕೆ. ಯತ್ಪಾದಮೂಲಮುಪಸೃತ್ಯ ನರೇಂದ್ರ ಪೂರ್ವೇ ಶರ್ವಾದಯೋ ಭ್ರಮಮಿಮಂ ದ್ವಿತಯಂ ವಿಸೃಜ್ಯ ಸದ್ಯಸ್ತದೀಯಮತುಲಾನಧಿಕಂ ಮಹಿತ್ವಂ ಪ್ರಾಪುರ್ಭವಾನಪಿ ಪರಂ ನ ಚಿರಾದುಪೈತಿ. ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಮಯ್ಯಾಸಿಕ್ಯಾಂ ಷಷ್ಠಸ್ಕಂದೇ ಪಂಚದಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 6ನೇ ಸ್ಕಂದದಲ್ಲಿ 15 ಅಧ್ಯಾಯಗಳು ಮುಗಿತು. 16ನೇ ಅಧ್ಯಾಯವನ್ನ ಮತ್ತೆ ನಾಳೆಯಿಂದ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಸರ್, ನಾರಾಯಣನ್ ಕಡೆಸಿ ಶ್ಲೋಕದಲ್ಲಿ ಇಲ್ಲಿ ಏನು ಒಂದು ನಮ್ಮ ಮಹಿಮೆ ಇದೆಯೋ ಆ ಮಹಿಮೆ ಬಂದು ಮೋಕ್ಷಕ್ಕಿಂತ ಕಮ್ಮಿ ಹಂಗೆಂಬ ಒಂದು ಮಾತು ಬರ್ತಲ್ಲ. ನಾವು ಭಗವದ್ಗೀತೆಯಲ್ಲಿ ಬಂದು ವಿಭೂತಿ ಯೋಗ ನೋಡ್ತಾ ಇರಲಿಲ್ಲ, ಅಲ್ಲಿ ಬಂದು ದೇವರ ಒಂದು ಸನ್ನಿಧಾನ ಜಾಸ್ತಿ ಇದೆ ಹಂಗೆಂಬ ಮಾತು ಬರ್ತಲ್ಲ, ಅದಕ್ಕಿಂತ ಹೆಚ್ಚಲ್ಲಿ ಮೋಕ್ಷದಲ್ಲಿ ಹೆಂಗ ತಗೊಂಡು ಭಗವಂತನ ವಿಭೂತಿ ಎಲ್ಲಿದೆ ಅಂತ ಹೇಳೋದು? ಎಲ್ಲ ಈಗ ಸ್ಕಂದನಲ್ಲಿ ನಾ ಇದ್ದೇನೆ, ಸೇನಾಧಿಪತಿ. ಹೌದು. ಏನೇ ಆದರೂ ಕೂಡ ಮೋಕ್ಷದಲ್ಲಿ ಅವರ ಸ್ವರೂಪಭೂತವಾದ ಮಹಿಮೆ ಏನಿರ್ತದಲ್ಲ, ಅದಕ್ಕೆ ಹೋಲಿಸಿದ್ರೆ ಇದು ಕಡಿಮೆನೆ. ಅದು ಭಗವಂತನ ವಿಭೂತಿಯೇ. ಮೋಕ್ಷದಲ್ಲಿ ಅದು ಕೂಡ ಭಗವಂತನ ವಿಭೂತಿಯೇ. ಅದರಿಂದಲೇ ಅದು ಸ್ವರೂಪಭೂತವಾದದ್ದಾದರೂ ಕೂಡ ಭಗವಂತನ ಅಧೀನ ಅಲ್ವಾ. ಆ ಭಗವಂತನೇ ತಾನು ಅವರೊಳಗೆ ನಿಂತು ಅಲ್ಲೂ ಕೂಡ ಮಾಡಿಸೋದು ಪ್ರತಿಯೊಂದನ್ನು ಕೂಡ. ಅದಕ್ಕೆ ಹೋಲಿಸಿದಾಗ ಇದು ಕಡಿಮೆನೆ ಸಂಸಾರದಲ್ಲಿದ್ದದ್ದು. ಎಂಥ ರುದ್ರ ಪದವಿ ಬ್ರಹ್ಮ ಪದವಿಯೇ ಆಗಿದ್ರೂ ಕೂಡ ಇದು ಸಂಸಾರದ್ದು. ಈ ತಂತ್ರ ಭಾಗದ ಪುಸ್ತಕ ಸಿಗುತ್ತೆ ಆಚಾರ್ಯ? ಸಿಗಬಹುದೇನೋ. ಈ ಅದ್ವೈತದಲ್ಲಿ ಆಚಾರ್ಯ ಈ ಮಾಯಾ ಮತ್ತು ಅವಿದ್ಯಾ ಎರಡೂ ಒಂದೇ ಅರ್ಥನೇ ಹೇಳ್ತೀವಿ ಅಲ್ಲ ಬೇರೆ ಅರ್ಥನೇ ಹೇಳ್ತೀವಿ? ಒಂದೇ. ಅವರು ಅದನ್ನೇ ಅವಿದ್ಯಾ ಅಂತ ಕರೀತಾರೆ. ಆಯ್ತು. ಹರಯೇ ನಮಃ. ಹರಯೇ ನಮಃ ಆಚಾರ್ಯ. ನಮಸ್ಕಾರ. ಹರಯೇ ಶ್ರೀನಿವಾಸ ಆಚಾರ್ಯ. ಧನ್ಯವಾದಗಳು.